ಕಾಲಜ್ಞಾನಿ. ಏನೋ ತಳಮಳ. ಇನ್ನು ಪ್ರದೀಪ ನನ್ನ ಜೀವನದಲ್ಲಿ ಎಂದೂ ಬರಲಾರನು. ನನಗೇಕಿಷ್ಟು ರೋಷ ದ್ವೇಷಗಳು ಅವನ ಮೇಲೆ. ಅವನು ಮನೆಯಿಂದ ಹೊರಡುವಾಗಲೂ ಯು ಕಾಂಟ್ ಡಿಕ್ಟೇಟ್ ಅದರ್ಸ್ ಎಂದಿದ್ದ. ನಾನು ಐ ಡೋಂಟ್ ಕೇರ್ ಎಂದಿದ್ದೆ. ಆದೇಶಿಸಿದ್ದು ಪ್ರದೀಪನೋ ಅಥವಾ ನಾನೋ? ಪ್ರದೀಪನ ಬುದ್ಧಿಮಾಂದ್ಯ ತಮ್ಮನನ್ನು ನೋಡಿಕೊಳ್ಳಲು ನಾನು ಕೈತುಂಬ ಸಂಬಳ ಬರುವ ಕೆಲಸ ಬಿಡಬೇಕು. ಇದಕ್ಕೆ ನಾನು ಒಪ್ಪಲಿಲ್ಲ. ಅವನು ಮಾಡಿದ್ದು ಸರಿಯೇ ಅಥವಾ ನನ್ನ ನಿರ್ಧಾರ ಸರಿಯೇ ಒಂದೂ ಹೊಳೆಯುತ್ತಿಲ್ಲ. ನಿಜ, ಮದುವೆಯಾದ ನಂತರ ನನ್ನ ಎಲ್ಲ ಚಟುವಟಿಕೆಗಳಿಗೂ ಪ್ರದೀಪನ ಸಹಮತವಿತ್ತು. ಹಾಗೆ ನೋಡಿದರೆ ಅವನನ್ನು ನಾನೇ ನನ್ನ ಸೌಂದರ್ಯ ವರಮಾನದಿಂದ ಕಟ್ಟಿಹಾಕಿದ್ದೆ. ಅವನ ತಂದೆ ತಾಯಿಗೆ 2 ಗಂಡು ಮಕ್ಕಳು. ತಂದೆಯನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡ ಪ್ರದೀಪ ಓದುವುದರಲ್ಲಿ ಮೊದಲಿನಿಂದಲೂ ಮುಂದೆ. ಓದಿ ಕೆಲಸವೊಂದು ಸಿಕ್ಕು ಮದುವೆಯಾಗಿ 2 ವರ್ಷಗಳಲ್ಲಿ ತಾಯಿಯನ್ನು ಕಳೆದುಕೊಂಡನು. ಗತ್ಯಂತರವಿಲ್ಲದೆ ಬುದ್ಧಿಮಾಂದ್ಯ ತಮ್ಮ ಪ್ರಸನ್ನನನ್ನು ಊರಿನ ಹತ್ತಿರದಲ್ಲೆಲ್ಲೋ ಒಂದು ಬುದ್ಧಿಮಾಂದ್ಯ ವಸತಿ ಶಾಲೆಗೆ ಸೇರಿಸಿದನು. ತಮ್ಮನ ಬುದ್ಧಿಮಾಂದ್ಯತೆಗೂ ಪ್ರದೀಪನೇ ನೇರ ಹೊಣೆ ಎನ್ನುವ ಅಪರಾಧಿ ಭಾವವೊಂದು ಅವನಿಗಿತ್ತು. ಅದೊಂದು ದುರಾದೃಷ್ಟದ ದಿನ. ಅಣ್ಣ ತಮ್ಮಂದಿರಿಬ್ಬರು ರಾಮೇಗೌಡರ ತೋಟದಲ್ಲಿ ಬೆಳೆದ ಸೀಬೆ ಹಣ್ಣನ್ನು ಕದ್ದಾಗ ರಾಮೇಗೌಡರ ಕೆಲಸದಾಳು ಸೀದಾ ಅಟ್ಟಾಡಿಸಿಕೊಂಡು ಬಂದ. ತೋಟದ ಹೊರಗೆ ಇಟ್ಟಿದ್ದ ಸೈಕಲ್ಲಿನ ಮೇಲೆ ತಮ್ಮನನ್ನು ಕೂರಿಸಿಕೊಂಡು ಹೊರಟಾಗ ಕಲ್ಲೊಂದಕ್ಕೆ ಸೈಕಲ್ ತಾಗಿ ಹಿಂಬದಿಯಲ್ಲಿದ್ದ ಪ್ರಸನ್ನ ಕೆಳಗೆ ಬಿದ್ದ. ತಲೆಗೆ ಬಿದ್ದ ಏಟಿಗೆ ಅವನ ಮೆದುಳಿಗೆ ಘಾಸಿಯಾಗಿ ಕೆಲವು ನರಗಳು ಹಾನಿಗೊಳಗಾಗಿ ಶಾಶ್ವತವಾಗಿ ಬುದ್ಧಿಮಾಂದ್ಯತೆಯನ್ನು ಹೊಂದಿದನು. ತನ್ನ ತಮ್ಮನ ಈ ಶಾಶ್ವತ ದೌರ್ಬಲ್ಯಕ್ಕೆ ಅವನನ್ನು ಕಡೆಯವರೆಗೂ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ತನ್ನ ಜವಾಬ್ದಾರಿ ಎಂದು ಪ್ರದೀಪನ ಹೇಳಿಕೆ. ಅವನ ತಮ್ಮನಿಗಾಗಿ ಕೆಲಸ ಬಿಡದ ನನಗೆ ಹಾಗೂ ಪ್ರದೀಪನಿಗೆ ಹತ್ತು ಅರಿಯದ ಜಗಳ. 2 ದಿನಗಳ ಹಿಂದೆ ಬೇಸರಪಟ್ಟು ಮನೆ ಬಿಟ್ಟು ಹೋಗಿರುವನು. ಮದುವೆಯಾಗಿ 10 ವರ್ಷಗಳು ಕಳೆದವು. ಮಕ್ಕಳಾಗದ ನಮಗೆ ಈ ಜೀವನ ಬೇಕಿತ್ತೇ ಎನ್ನುವ ಜಿಗುಪ್ಸೆ. ಈಗ ಪ್ರಸನ್ನನನ್ನು ನೋಡಿಕೊಳ್ಳುವ ಹೆಚ್ಚಿನ ಹೊಣೆ ಹೊರಲು ಸಿದ್ಧಳಿಲ್ಲದ ನಾನು ಪ್ರತಿಭಟಿಸಿದ್ದು ಪ್ರದೀಪನಿಗೆ ಸಿಟ್ಟಿಗೆಬ್ಬಿಸಿದ್ದೆ. ಪ್ರದೀಪ ಈಗ ಇದೇ ಊರಿನಲ್ಲಿದ್ದರೂ ಇಬ್ಬರಿಗೂ ಸಂಪರ್ಕವಿಲ್ಲ. 1-2 ಬಾರಿ ವಿಚ್ಛೇದನ ಬೇಕಿದ್ದರೆ ಕೊಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದನು. ನಾನೇ ಇದನ್ನು ತಿರಸ್ಕರಿಸಿದ್ದೆ. ಪ್ರದೀಪನಲ್ಲದೆ ನನ್ನ ಜೀವನದಲ್ಲಿ ಮತ್ತೊಬ್ಬರಿಗೆ ಪ್ರವೇಶವಿಲ್ಲ. ನನಗಾಗಲೇ 37 ವರ್ಷ. ಮತ್ತೊಂದು ಮದುವೆಯ ಆಲೋಚನೆ ಇಲ್ಲದಾಗ ತಾನು ಪ್ರದೀಪನೊಂದಿಗೆ ಕಳೆದ ಮಧುರ ಕ್ಷಣಗಳೇ ನೆನಪಿನಲ್ಲಿರಲಿ. ವಿಚ್ಛೇದನ ತಿರಸ್ಕರಿಸಿದೆ. ಪ್ರದೀಪ ಹಲವು ವರ್ಷಗಳ ನಂತರ ವರ್ಗವಾಗಿ ಬೇರೊಂದು ಊರಿಗೆ ಹೋದ. ಆ ನಂತರದ ದಿನಗಳಲ್ಲಿ ಅವನ ಸಂಪರ್ಕ ಶಾಶ್ವತವಾಗಿ ಕಡಿಯಿತು. ಯಾರೋ ಬಾಗಿಲು ತಟ್ಟಿದ ಸದ್ದು. ಎದ್ದು ಬಾಗಿಲು ತೆಗೆಯಲು ಆಲಸ್ಯ. ಆಗ ತಾನೇ ಊಟ ಮಾಡಿ ಜಡ ಮನಸ್ಸು ಮತ್ತು ದೇಹ ವಿಶ್ರಾಂತಿಯನ್ನು ಅಪೇಕ್ಷಿಸುತ್ತಿತ್ತು. ಬಾಗಿಲು ಹೊರಗಿದ್ದ ದಮಯಂತಿ, ಅಮ್ಮ, ಅಯ್ಯನವರು ತಮ್ಮನ್ನು ಬರೆಯಲಿದ್ದಾರೆ ಎನ್ನುವ ನುಡಿಗಳನ್ನು ಕೇಳಿ ಆಶ್ಚರ್ಯವಾಯಿತು. ನಾನು ಈ ಆಶ್ರಮಕ್ಕೆ ಬಂದು 4 ವರ್ಷಗಳಾದವು. ಎಂದೂ ಆಶ್ರಮದ ಗುರುಗಳು ಯಾರನ್ನೂ ಅನಗತ್ಯವಾಗಿ ಮಾತನಾಡಿಸುವುದಿಲ್ಲ. ನನ್ನ ಬಳಿ ಕೂಡ ಇಂದಿನವರೆಗೂ ಮಾತನಾಡಿಸಿಲ್ಲ. ಅವರ ಆಧ್ಯಾತ್ಮ ಚಿಂತನೆಯ ಭಾಷಣ ಮಾತ್ರ ಅದ್ಭುತವಾಗಿರುತ್ತದೆ. ಪ್ರತಿ ಸಂಜೆ ತಪ್ಪದೆ ಕೇಳುವ ನನಗೆ ಆ ಗುರುಗಳಲ್ಲಿ ಅನನ್ಯ ಭಕ್ತಿ. ದುಡಿದಷ್ಟು ಮುಗಿಯದ ನೌಕರಿಯಿಂದ ನಿವೃತ್ತಳಾಗಿ ನನ್ನೆಲ್ಲ ಸಂಪಾದನೆಯನ್ನು ಈ ಮಠಕ್ಕೆ ಒಪ್ಪಿಸಿ ನಾನು ಈ ಮಠದ ಸದಸ್ಯ ಆದೆ. ನನಗೆ ಬೇಕಿದ್ದ ಚಿತ್ತಶಾಂತಿ ಇಲ್ಲಿ ದೊರೆತಿದೆ. ನನ್ನವರೆಂದು ಯಾರೂ ಇರದ ಈ ಪ್ರಪಂಚದಲ್ಲಿ ಈ ಮಠವೊಂದು ನನಗೆ ಕಡೆಯವರೆಗೂ ಶಾಶ್ವತ. ಹೊರಗೆ ಬಂದವಳಿಗೆ, ದಮಯಂತಿ, ಅಯ್ಯನವರು ಈಗಲೇ ನಿಮ್ಮನ್ನು ಬರೆಯಲಿದ್ದಾರೆ ಎಂದಳು. ನಾನು ಲಘುಬಗೆಯಿಂದ ಉಟ್ಟ ಸೀರೆಯನ್ನೊಮ್ಮೆ ಕೊಡುವಿ ಸೀರೆಯ ಸೆರಗನ್ನು 2 ಭುಜಗಳಿಗೆ ಒದ್ದು ದಮಯಂತಿಯ ಜೊತೆಗೆ ನಡೆದೆ. ಗುರುಗಳು ಪದ್ಮಾಸನ ಹಾಕಿ ವ್ಯಾಘ್ರ ಚರ್ಮದ ಮೇಲೆ ಕುಳಿತಿದ್ದಾರೆ. ಸುತ್ತೆಲ್ಲ ಅವರ ಅಧ್ಯಯನದ ಗ್ರಂಥಗಳನ್ನು ಹರಡಿಕೊಂಡು ಯಾವುದೋ ಗಹನ ವಿಚಾರದ ಮನನ ಮಾಡುತ್ತಿದ್ದಾರೆ. ಅಲ್ಲೇ ಇದ್ದ ಚಾಪೆಯ ಮೇಲೆ ನನಗೆ ಕುಳಿತುಕೊಳ್ಳಲು ಹೇಳಿ ದಮಯಂತಿ ತನ್ನ ಕೆಲಸಕ್ಕೆ ಹೋದಳು. ಸ್ವಲ್ಪ ಸಮಯದ ನಂತರ ಕೆಲವು ವಿಚಾರಗಳನ್ನು ಗ್ರಂಥದಿಂದ ಕಾಗದದ ಮೇಲೆ ಗುರುತು ಹಾಕಿ ನನ್ನ ಕಡೆಗೆ ತಿರುಗಿದ ಗುರುಗಳು, ಶಾಂತಿಯವರೇ, ಇಲ್ಲಿ ನಿಮಗೆ ಎಲ್ಲ ಅನುಕೂಲವಾಗಿದೆಯೇ ಎಂದರು. ನನಗೆ ಆಶ್ಚರ್ಯವಾಯಿತು. ನಾನು ಈ ಆಶ್ರಮಕ್ಕೆ ಬಂದು 4 ವರ್ಷಗಳಾದರೂ ಒಮ್ಮೆಯೂ ನನ್ನನ್ನು ಮಾತನಾಡಿಸದ ಗುರುಗಳಿಗೆ ನನ್ನ ಹೆಸರು ಹೇಗೆ ತಿಳಿಯಿತು? ಎಲ್ಲ ಅನುಕೂಲವಾಗಿದೆ ಗುರುಗಳೇ. ನಿಮ್ಮ ಇಂಜಿನಿಯರಿಂಗ್ ಆದ ನಂತರ ಎಲ್ಲಿ ಕೆಲಸಕ್ಕೆ ಸೇರಿದಿರಿ? ಈ ಮಾತಿಗೆ ಅಪ್ರತಿಮಳಾದ ನಾನು, ಬೆಂಗಳೂರಿನಲ್ಲಿ ನನಗೆ ಕೆಲಸ ಸಿಕ್ಕಿತು. ನಂತರ ಅಲ್ಲಿಯೇ ನಿಮ್ಮ ಸಹೋದ್ಯೋಗಿಯನ್ನು ಮದುವೆಯಾದಿರಿ ಅಲ್ಲವೇ? ಅರೆ, ಇದೆಲ್ಲ ವಿಷಯ ಇವರಿಗೆ ಹೇಗೆ ತಿಳಿಯಿತು? ಹೌದು ಗುರುಗಳೇ, ನಾನು ನನ್ನ ಸಹೋದ್ಯೋಗಿ ಪ್ರದೀಪರನ್ನು ಮದುವೆಯಾಗಿದ್ದೆ ಅರ್ಥ ತಿಳಿಯಲಿಲ್ಲ. ಮದುವೆಯಾಗಿ 10 ವರ್ಷಗಳಲ್ಲಿ ನಾವು ಬೇರೆಯಾದೆವು. ಕಾರಣ? ಹೆಚ್ಚಿನ ಮಹತ್ವದ ಕಾರಣವೇನೂ ಇಲ್ಲ. ಹೀಗೆಯೇ ವೈಯಕ್ತಿಕ ಕಾರಣಕ್ಕೆ ಬೇರೆಯಾದೆವು. ನಿಮಗೆ ಈಗಲೂ ನೀವಿಬ್ಬರೂ ತೆಗೆದುಕೊಂಡ ನಿರ್ಧಾರ ಸರಿ ಎನ್ನಿಸುತ್ತದೆಯೇ?
ಇಲ್ಲ ಗುರುಗಳೇ, ಒಂದೊಮ್ಮೆ ಸಿಟ್ಟಿನ ಬರದಲ್ಲಿ ನಾನು ಮಾಡಿದ್ದೇ ಸರಿ ಎನ್ನಿಸುತ್ತಿತ್ತು. ನಂತರ ಸುತ್ತಲಿನ ಪ್ರಪಂಚವನ್ನೆಲ್ಲ ನೋಡಿದಾಗ ನಾನು ಏಕಾಂಗಿ ಎನ್ನಿಸತೊಡಗಿತ್ತು. ಅಷ್ಟರಲ್ಲಿ ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೆ. ಕೇಳಿ ಬೇಸರವಾಯಿತು ನಿಮ್ಮ ವೈವಾಹಿಕ ಜೀವನವನ್ನು. ನಂತರವಾದರೂ ಈ ಅನುಭವ ಆದ ಮೇಲೆ ಸರಿ ಮಾಡಿಕೊಳ್ಳಬಹುದಿತ್ತಲ್ಲ. ನಿಮ್ಮ ಮನೆಯವರು ಪ್ರದೀಪನವರಾದರೂ ನಿಮ್ಮನ್ನು ಸಂಪರ್ಕಿಸಬಹುದಿತ್ತು ಎನ್ನುವುದು ನನ್ನ ಮತ. ಈಗ ನನಗೆ ನಿಜಕ್ಕೂ ಆಶ್ಚರ್ಯವಾಯಿತು. ಗುರುಗಳು ಕಾಲಜ್ಞಾನಿಗಳು ಎಂದು ತಿಳಿದಿದೆ. ವಿದ್ಯಾವಂತಳಾದ ನನಗೆ ನನ್ನ ವಯಸ್ಸಿನ ಪ್ರಭಾವದಿಂದ ಆಧ್ಯಾತ್ಮದತ್ತ ಮನಸ್ಸು ಒಲಿದಿದೆ. ಆದರೆ ಬೇರೆಯವರ ವೈಯಕ್ತಿಕ ವಿಷಯಗಳು ತಿಳಿಯುವುದು ಯಾವ ತಪಶಕ್ತಿಗೂ ಸಾಧ್ಯವಿಲ್ಲದ ವಿಷಯ ಎನ್ನುವುದು ಗೊತ್ತು. ಹಾಗಿರುವಾಗ ಇವರಿಗೇಕೆ ನನ್ನ ಎಲ್ಲ ವಿಷಯಗಳು ತಿಳಿಯಲು ಸಾಧ್ಯ? ನಿಮ್ಮ ತಂದೆ ಮುರಳಿ ಭಟ್ಟರು ಮತ್ತು ಅಂಬುಜಮ್ಮನವರು ನಿಮ್ಮ ನಿರ್ಧಾರಕ್ಕೆ ಒಪ್ಪಿದರೆ ಕಡೆಯ ಪಕ್ಷ ನಿಮ್ಮ ಅಣ್ಣ ಶಂಕರ ಅವರ ಸಲಹೆಯನ್ನಾದರೂ ಕೇಳಬಹುದಿತ್ತು. ಇನ್ನೂ ಸಾಧ್ಯವಿಲ್ಲ. ನನ್ನ ಮನೆಯವರ ಜಾತಕವೇ ಗುರುಗಳಿಗೆ ತಿಳಿದಿದೆ ಎಂದಾದರೆ ಅವರನ್ನೇ ನೇರವಾಗಿ ಕೇಳುವುದು ಒಳಿತು. ಗುರುಗಳೇ, ನೀವು ಈಗ ನನ್ನನ್ನು ಪ್ರಶ್ನಿಸುತ್ತಿರುವುದು ಬರೀ ನಿಮ್ಮ ಆಧ್ಯಾತ್ಮದ ಜ್ಞಾನದಿಂದ ಮಾತ್ರವಲ್ಲ ಎಂದು ನಾನು ಬಲ್ಲೆ. ನನ್ನ ಕುಟುಂಬ ಹಾಗೂ ನನ್ನ ವೈಯಕ್ತಿಕ ವಿಷಯವೆಲ್ಲವೂ ನಿಮಗೆ ತಿಳಿದಿದೆ ಎಂದರೆ ನನ್ನ ಕುಟುಂಬವನ್ನು ನೀವು ತುಂಬ ಹತ್ತಿರದಲ್ಲಿ ನೋಡಿ ಬಲ್ಲಿರೆಂದು ಅರ್ಥವಾಗುತ್ತದೆ. ಹೇಳಿ, ನೀವು ಯಾರು? ಅದನ್ನು ತಿಳಿದು ಈಗ ಏನು ಉಪಯೋಗವಿದೆ? ನಿಮ್ಮ ಯಜಮಾನರು ತುಂಬ ಒಳ್ಳೆಯವರು. ನಮ್ಮ ಆಶ್ರಮದ ಕೆಲಸ ಮಾಡುತ್ತಲೇ 6 ವರ್ಷ ಕಳೆದಿದ್ದಾರೆ. ನೀವಿಬ್ಬರು ವಿಚ್ಛೇದನ ತೆಗೆದುಕೊಂಡಿಲ್ಲ. ನೀವು ಒಪ್ಪುವುದಾದರೆ ಈಗಲೂ ಅವರ ಜೊತೆ ಸಂಸಾರ ನಡೆಸಬಹುದು. ಅವರು ಸನ್ಯಾಸಿ ದೀಕ್ಷೆಯನ್ನು ಕರುಣಿಸಿ ಎಂದು ನಮ್ಮನ್ನು ಕೇಳುತ್ತಿದ್ದಾರೆ. ಅವರಿಗೆ ನೀವು ಇಲ್ಲಿರುವ ವಿಷಯ ತಿಳಿದಿಲ್ಲ. ಆದರೆ ಒಂದು ದಿನ ಅವರ ಕಥೆಯನ್ನೆಲ್ಲ ನನ್ನ ಬಳಿ ನಿವೇದಿಸಿಕೊಂಡರು. ಹಾಗಾಗಿ ನೀವಿಬ್ಬರು ಪತಿ ಪತ್ನಿಯರೆಂದು ತಿಳಿಯಿತು. ನೀವು ಸಂಜೆ ಆಧ್ಯಾತ್ಮ ಬೋಧನೆಯ ವೇಳೆ ತಪ್ಪದೆ ಹಾಜರಾಗುತ್ತೀರಾ? ಆಗಲೇ ನಿಮ್ಮನ್ನು ಗುರುತಿಸಿದ್ದು ಎನ್ನುತ್ತಾ ಯಾರನ್ನೋ ಕರೆದು ಅಲ್ಲಿ ಕೋಣೆಯಲ್ಲಿ ಕುಳಿತಿದ್ದಾರಲ್ಲ ಅವರನ್ನು ಬರೆಯೇಳಿ ಎಂದರು ಮತ್ತು ತಮ್ಮ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿದರು. 10 ನಿಮಿಷಗಳಲ್ಲಿ ಸಾತ್ವಿಕ ಕಳೆಯ ವ್ಯಕ್ತಿಯೊಬ್ಬರು ಬಿಳಿ ಪಂಚೆ ಹಾಗೂ ಜುಬ್ಬಾ ತೊಟ್ಟಂತವರು ಒಳಬಂದರು. ಅವರನ್ನು ಎಲ್ಲಿಯೋ ನೋಡಿದ ನೆನಪು. ಅವರಿಗೂ ನನ್ನನ್ನು ನೋಡಿದ ಕೂಡಲೇ ಹಾಗೆಯೇ ಭಾಸವಾದ ಹಾಗೆ ಅವರ ಮುಖದ ಮೇಲಿನ ಭಾವನೆಯಿಂದ ತಿಳಿಯಿತು. ಅವರು ಒಳಬಂದು ಶಾಂತಿ ಎಂದರು. ಈಗ ತಿಳಿಯಿತು, ಅವರು ನನ್ನ ಪತಿ ಪ್ರದೀಪ. ಅವರು ಶಾಂತಿ ಎಂದಾಗ ಗುರುಗಳು ತಲೆ ಎತ್ತಿದರು. ಅವರು ಮುಗುಳ್ನಗುತ್ತಾ ನಿಮಗೆ ಇವರ ಪರಿಚಯವಿದೆಯೇ ಎಂದಾಗ ಪಶ್ಚಾತ್ತಾಪದಿಂದ ನಾನು ತಲೆ ತಗ್ಗಿಸಿದೆ. ಇವರೇ ಅಲ್ಲವೇ ನಿಮ್ಮ ಮನೆಯವರು? ಹೌದು ಗುರುಗಳೇ ಎಂದರು ಪ್ರದೀಪ. ಅಷ್ಟರಲ್ಲಿ ಗುರುಗಳ ಫೋನಿನ ಶಬ್ದಕ್ಕೆ ಅವರ ಸಹಾಯಕ ಒಳಗೆ ಬಂದು ಫೋನ್ ಎತ್ತಿ ವಿಷಯ ತಿಳಿದು ಗುರುಗಳಿಗೆ ಏನೇನೋ ಅರಕೆ ಮಾಡಿದನು. ಗುರುಗಳು ಆತಂಕದಿಂದ ಪ್ರದೀಪರ ಮುಖ ನೋಡಿ ಬಾಲಗೃಹದಲ್ಲಿ ಏನೋ ಗಲಾಟೆಯಂತೆ, ಒಮ್ಮೆ ಹೋಗಿ ನೋಡಿ ಎಂದರು. ಪ್ರದೀಪರು ಲಘು ಬಗೆಯಿಂದ ಹೊರಟರು. ಪ್ರದೀಪರನ್ನು ನೋಡಿದಾಗ ನಿಂತವಳನ್ನು ಗುರುಗಳು ಕುಳಿತುಕೊಳ್ಳಲು ತಿಳಿಸಿದರು. ಈಗ ತಿಳಿಯಿತೆ, ಪ್ರದೀಪರು ನಮ್ಮ ಬಾಲಗೃಹವನ್ನು 8 ವರ್ಷಗಳಿಂದ ನೋಡಿಕೊಳ್ಳುತ್ತಿದ್ದಾರೆ. ಸರಿ, ನೀವು ಯಾರು ತಿಳಿಯುತ್ತಿಲ್ಲ. ತಿಳಿಯುವ ಅಗತ್ಯವಿಲ್ಲ ಎಂದು ನನ್ನ ಭಾವನೆ. ಇಲ್ಲ ಗುರುಗಳೇ, ನೀವು ನನ್ನನ್ನು ತುಂಬ ಹತ್ತಿರದಿಂದ ಬಲ್ಲವರು ಎನ್ನಿಸುತ್ತಿದೆ. ದಯಮಾಡಿ ತಿಳಿಸಿ. ತಿಳಿಯುವುದೇಕೆ? ಎಲ್ಲರ ಆಯುಷ್ಯದಲ್ಲೂ ಎಲ್ಲಿಯೋ ಒಂದು ಬಲವಾದ ಕಾರಣಗಳಿಂದ ಬದುಕಿನ ಒರಳುಗಳೇ ಬದಲಾಗುತ್ತದೆ. ಈಗ ನೋಡಿ, ನೀವು ಪ್ರದೀಪರೇ ಉತ್ತಮ ಉದಾಹರಣೆ. ಇಲ್ಲ ಗುರುಗಳೇ, ನೀವು ಯಾರು ತಿಳಿಯುವ ಆಸೆ ನನಗೆ ತುಂಬ ಇದೆ. ದಯವಿಟ್ಟು ತಿಳಿಸಿ. ಸರಿ, ನನ್ನ ಪೂರ್ವದ ಹೆಸರು ಮುರಾರಿ. ನನಗೆ ಒಮ್ಮೆಲೆ ಆಘಾತವಾದಂತಾಯಿತು. ಮುರಾರಿ ಮತ್ತು ನಾನು ಅಕ್ಕಪಕ್ಕದ ಮನೆಯವರು. ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು. ಅವನು ನನಗಿಂತ 2 ವರ್ಷಗಳು ಚಿಕ್ಕವನು. ನಮ್ಮ ಗೆಳೆತನ ಯಾವಾಗ ಪ್ರೀತಿಗೆ ತಿರುಗಿತೋ ನಾನರಿಯೇ. ನಮ್ಮ ಪ್ರೀತಿಗೆ ಮನೆಯವರ ಸಹಮತವಿಲ್ಲ ಎನ್ನುವ ಸತ್ಯ ತಿಳಿದವರು ಒಂದು ದಿನ ಎಲ್ಲಾದರೂ ಓಡಿ ಹೋಗಿ ಮದುವೆಯಾಗುವ, ನಂತರ ಹಿಂದಿರುಗಿ ಬಂದು ಹಿರಿಯರ ಸಮ್ಮುಖದಲ್ಲಿ ನಿಂತರೆ ಆಮೇಲೆ ಇದಕ್ಕೆ ಖಂಡಿತ ಒಪ್ಪುತ್ತಾರೆ ಎನ್ನುವ ಬಲವಾದ ನಂಬಿಕೆಯಲ್ಲಿ ಮನೆಯಿಂದ ಓಡಿ ಹೋಗುವ ತೀರ್ಮಾನ ತೆಗೆದುಕೊಂಡೆವು. ಅದು ಹೇಗೋ ಈ ವಿಷಯ ನನ್ನ ಅಣ್ಣ ಶಂಕರನಿಗೆ ತಿಳಿಯಿತು. ನಾನು ಮುರಾರಿಯನ್ನು ಸಂಧಿಸಲು ಆ ರಾತ್ರಿ ಮನೆಯಿಂದ ಅಗತ್ಯದ ಬಟ್ಟೆಗಳು ಹಾಗೂ ನನ್ನದೇ ಕೂಡಿಸಿಟ್ಟ ಹಣದೊಡನೆ ಕೆರೆ ಏರಿಯ ಮೇಲೆ ತಲುಪಿದೆ. ಅಲ್ಲಿಯೇ ಆಗಷ್ಟೇ ಬಂದು ತಲುಪಿದ ಮುರಾರಿಯನ್ನು ಅಣ್ಣ ಶಂಕರ ಥಳಿಸುತ್ತಿದ್ದ. ಈ ದೃಶ್ಯವನ್ನು ನೋಡುತ್ತಾ ಕಲ್ಲಾಗಿ ನಿಂತೆ. ಅಣ್ಣ ಮುರಾರಿಯನ್ನು ಮನಸೋ ಇಚ್ಛೆ ಥಳಿಸಿ ದರ್ವೇಸಿ ಸತ್ತ ಎನ್ನುತ್ತಾ ನನ್ನನ್ನು ದಾಟಿ ಹೋದ. ನಾನು ಮುರಾರಿಯ ಬಳಿ ಹೋಗಿ ನೋಡಿದಾಗ ಸಣ್ಣಗೆ ಉಸಿರಾಡುತ್ತಿದ್ದ. ಅದೆಲ್ಲಿದ್ದನೋ ನನ್ನ ಅಣ್ಣ. ನಾನು ಬಗ್ಗಿ ಮುರಾರಿಯ ಉಸಿರಾಟ ಗಮನಿಸುತ್ತಿದ್ದಾಗ ಮತ್ತೆ ಹಿಂದಕ್ಕೆ ಬಂದು ಮುರಾರಿಯನ್ನು ದರದರನೆ ಎಳೆದುಕೊಂಡು ಹೋಗಿ ಕೆರೆಯ ನೀರಿಗೆ ಎಸೆದನೆಂದು ದೂರದಿಂದ ಗಮನಿಸಿದೆ. ಅಣ್ಣ ನನ್ನನ್ನು ಮನೆಗೆ ಎಳೆದುಕೊಂಡು ಹೋಗುವಾಗ ಇಲ್ಲಿ ಆಗಿದ್ದು ಏನಾದರೂ ಮನೆಯಲ್ಲಿ ಬಾಯ್ಬಿಟ್ಟರೆ ಮುರಾರಿಗೆ ಆದ ಗತಿಯೇ ನಿನಗೂ ಆಗುತ್ತದೆ ಎಂದನು.
ನಾವಿಬ್ಬರೂ ಮನೆ ತಲುಪಿದಾಗ ಅಮ್ಮ ಬಾಗಿಲಿನ ಕಡೆ ಬೆನ್ನು ಮಾಡಿಕೊಂಡು ಏನೋ ಒರಳಿನಲ್ಲಿ ರುಬ್ಬುತ್ತಿದ್ದರು. ಅಪ್ಪ ಮನೆಯಲ್ಲಿರಲಿಲ್ಲ. ಆ ದಿನ ರಾತ್ರಿ ಕೆರೆಯ ದಡದಲ್ಲಿ ಆದ ಘಟನೆಯೇ ಕಣ್ಣಿಗೆ ಕಟ್ಟಿದಂತಿತ್ತು. ಬೆಳಗಾಗುವುದನ್ನೇ ಕಾದು ಕೆರೆಯ ಬಳಿ ಹೋದಾಗ ಆ ಸ್ಥಳ ಪ್ರಶಾಂತವಾಗಿತ್ತು. ಮನೆಗೆ ಬಂದಾಗ ಮುರಾರಿ ಮನೆಯಿಂದ ನಾಪತ್ತೆ ಆಗಿದ್ದಾನೆಂದು ಅವನ ತಂದೆ ತಾಯಿ ಅವನನ್ನು ಹುಡುಕುತ್ತಿದ್ದರು. ಮೊದಲೆರಡು ದಿನ ಕಳವಳದಲ್ಲಿದ್ದ ಅಣ್ಣ ನಂತರ ಗೆಲುವಾದನು. ಮುರಾರಿಯ ಬಗೆಗೆ ಮುಂದಿನ ದಿನಗಳಲ್ಲಿ ತಿಳಿಯಲೇ ಇಲ್ಲ. ಅವನ ಹಿಂದಿರುಗುವಿಕೆಯ ನಿರೀಕ್ಷೆ ಸುಳ್ಳಾಯಿತು. ನನ್ನ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಗಿಟ್ಟಿಸಿ ಸಹೋದ್ಯೋಗಿ ಪ್ರದೀಪನನ್ನು ಮದುವೆಯಾದೆ. ಇದೆಲ್ಲ ಯೋಚಿಸುತ್ತಾ ಕುಳಿತವಳಿಗೆ ಯಾವ ಮಾತನ್ನು ಆಡದ ಗುರುಗಳು ಗತಕಾಲದ ಮುರಾರಿ ಗ್ರಂಥಗಳ ಅಧ್ಯಯನದಲ್ಲಿ ಮುಳುಗಿರುವುದು ಕಂಡಿತು. ಯಾವ ರಾಗ ದ್ವೇಷಗಳಿಲ್ಲದ ಗುರುಗಳ ಮುಖವು ಆಧ್ಯಾತ್ಮದ ಪ್ರಭಾವದಿಂದ ತೇಜಸ್ಸಿನಿಂದ ಕೂಡಿತ್ತು. ನಾನು ಮಾತಿಲ್ಲದೆ ಕುಳಿತಾಗ ಅವರೇ ಇಂದಿನದನ್ನೆಲ್ಲ ನೆನೆದು ಪ್ರಯೋಜನವಿಲ್ಲ. ನಾನು ಹೇಳುವುದಾದರೆ ಶಾರೀರಿಕ ಸಂಬಂಧ ಬಂಧನವೇ ಗಂಡ ಹೆಂಡತಿಯದಲ್ಲ. ಅದರಾಚೆಗೂ ಆ ಸಂಬಂಧ ಪವಿತ್ರ ಬಂಧನವಿದೆ. ಈಗಲೂ ನೀವು ಪ್ರದೀಪರ ಜೊತೆ ಸಂಸಾರ ಮಾಡಬಹುದು. ಅದಿರಲಿ, ನೀವು ಹೇಗೆ ಇಲ್ಲಿ? ನನ್ನ ಅಣ್ಣ ನಿಮ್ಮನ್ನು ಒಡೆದು ಕೆರೆಗೆ ಹಾಕಿದ ಮೇಲೆ ಬದುಕಿ ಉಳಿದಿರಿ. ನನ್ನನ್ನು ಅರೆಜೀವ ಮಾಡಿ ಕೆರೆಗೆ ಹಾಕಿ ನಿಮ್ಮನ್ನು ಎಳೆದುಕೊಂಡು ಹೋದ ಶಂಕರನಿಗೆ ಅವನ ಹಿಂದೆಯೇ ಸನ್ಯಾಸಿಯೊಬ್ಬರು ಕೆರೆಗೆ ಹಾರಿ ನನ್ನನ್ನು ರಕ್ಷಿಸಿದ್ದು ತಿಳಿಯಲಿಲ್ಲ. ನನಗೆ ಎದುರಿಗೆ ಇದ್ದು ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆ ಇರಲಿಲ್ಲ. ಹಾಗಾಗಿ ನಾನು ಆ ಸನ್ಯಾಸಿಯ ಜೊತೆ ಹೊರಟೆ. ಅವರು ಪ್ರಚಂಡ ಪಂಡಿತರು. ಅವರ ಬಳಿ ಆಧ್ಯಾತ್ಮವನ್ನೆಲ್ಲ ಕಲಿಯುವುದರಲ್ಲೇ ವೇಳೆ ಕಳೆದೆ. ಅವರು ದೇಹತ್ಯಾಗ ಮಾಡುವಾಗ ಅವರದೇ ಈ ಚಿಕ್ಕ ಆಶ್ರಮ ಪ್ರಾರಂಭವಾಗಿತ್ತು. ಅದನ್ನೇ ರೂಢಿಸಿ ಬೆಳೆಸಿದೆ. ಆಗಲೇ ಹಿಂದಿರುಗಿ ಬಂದು ಕುಳಿತ ಪ್ರದೀಪರನ್ನು ನಾನು ಗಮನಿಸಿದೆ. ಮತ್ತೆ ನೀವು ಹೇಗೆ ಇಲ್ಲಿಗೆ ಬಂದಿರಿ? ಆಗ ಪ್ರದೀಪರು ಹೇಳತೊಡಗಿದರು. ನಾನು ಪ್ರಸನ್ನನನ್ನು ಇಲ್ಲಿಯ ಬಾಲಗೃಹದಲ್ಲೇ ವಸತಿಗೆ ವ್ಯವಸ್ಥೆ ಮಾಡಿದ್ದೆ. 10 ವರ್ಷಗಳ ಹಿಂದೆ ಪ್ರಸನ್ನ ತೀರಿ ಹೋದ. ಒಮ್ಮೆ ಇಲ್ಲಿಗೆ ಬಂದು ಅವನ ಕ್ರಿಯಾಕರ್ಮಗಳನ್ನೆಲ್ಲ ಮಾಡಿ ನನ್ನ ನಿವೃತ್ತಿಯ ನಂತರ ಇಲ್ಲೇ ಬಂದು ನೆಲೆಸಿದೆ. ನಾನು ಈಗ ಸುಖಿ. ಯಾವ ಬಂಧನವೂ ಇಲ್ಲದೆ ಬಾಲಗೃಹದ ಮಕ್ಕಳನ್ನು ಆಸಕ್ತರನ್ನು ನೋಡಿಕೊಳ್ಳುತ್ತಾ ಆರಾಮವಾಗಿದ್ದೇನೆ. ನಾನು ಎಷ್ಟಾದರೂ ಸನ್ಯಾಸಿ. ನೀವಿಬ್ಬರೂ ಜೊತೆಯಲ್ಲಿದ್ದು ಬಾಲಗೃಹದ ಮೇಲ್ವಿಚಾರಣೆ ನಡೆಸಿ ಆಶ್ರಮದ ಒಳಗೆ ಇರುವ ಮನೆಯೊಂದನ್ನು ಕೊಡಿಸೋಣ. ನೀವಿಬ್ಬರೂ ಈ ಸತ್ಕಾರ್ಯಕ್ಕೆ ಕೈಜೋಡಿಸಿ ಎಂದರು. ಈಗ ಆಶ್ರಮ ಬಾಲಗೃಹ ಯಾವ ಅಡಚಣೆ ಇಲ್ಲದೆ ನಿರಂತರವಾಗಿ ನಡೆಯುತ್ತಿದೆ. ನಮಗೆ ಪೂರ್ಣ ಪ್ರಮಾಣದ ಸಂತೃಪ್ತಿ ಇದೆ. ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.